ವೇಟ್ ಮಾಡಿಸ್ಮಂತ ಕುಂಡ್ರಿಸಿ ಒಂದು ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ ಆಯ್ತಾ. ಸರ್, ಈಗ 2022ರಾಗ ಬೊಮ್ಮಾಯಿಯವರಿಗೆ ವಿಜಯಪುರ ತಗೊಂಡಿದ್ರು. ಆಗ ಯತ್ನಾಳರು ನಮ್ಮ ಬಿಜಾಪುರ ಟಿಕೆಟ್ ಕೊಡ್ರಿ, ಜೊತೆಗೆ ಬಾಗಲಕೋಟೆಗೆ ಇವರನ್ನ ಚಂದ್ರಾಗಿ ಟಿಕೆಟ್ ಕೊಡ್ರಿ ಅಂತ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು. ಆಗ ಯಾವುದೇ ವಿರೋಧವನ್ನ ಮಾಡಿರಲಿಲ್ಲ ಯಾರು. ಬಟ್ ಈಗ ಯಾಕೆ ವಿರೋಧ ಮಾಡ್ತಾರೆ? ಅದೇ ಆಗತ್ತ. ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರ ಪಾಪ ಅವ್ರ ಬಗ್ಗೆ ಗೌರವದ ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ ಅವ್ರ ಸಮಾಧಾನ ಆಗಿಲ್ಲ, ಸಮಾಧಾನ ಮಾಡ್ತೀವಿ ಕರೆಕ್ಟ್ ಆಗಿ. ಆದ್ರೆ ಇಲ್ಲಿ ಬಿಜೆಪಿ ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ ಇವ್ರದ್ದು ಹುಡುಕ್ ಗೊತ್ತಾಗಬೇಕಲ್ಲ. ಈ PPP ತಂದವ್ರೆ ಇವ್ರೇ. ಸದನದಾಗ 3 ಉತ್ತರ ಅದಾವ ನಮ್ಮ ಕಡೆ, ಕಾಪೀಸ್ ಅದಾವು. ರಘುಪತಿ ಭಟ್ಟು, ರಘುಮೂರ್ತಿ, ಇನ್ನೊಬ್ರು 3 ಮಂದಿ ಕೇಳ್ಯಾರ. ನಿಮ್ ದೇವಾನಂದ ಚೌಹಾಣ್ ಕೇಳ್ತೈತೆ ಎಲ್ಲೋ ಮಾಡಿದ್ದು PPP ಇವರು. ಈಗ ಹೋಗಿ ನಮ್ಮ ವಿರುದ್ಧ ಭಾಷಣ ಮಾಡೋರು ಇವರು. ನೋಡಿ ನಾನು ಹೇಳ್ತಾರಲ್ಲ, PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದಲ್ಲಿ. ಏನ್ರಿ PPP ಇದು ಈಗ ಪ್ರಶ್ನೆ ಬರೋದಲ್ಲ. ನಂದು 250 ಅಡ್ಮಿಷನ್ ಅದ, 2 ಮೆಡಿಕಲ್ ಕಾಲೇಜ್ ಇಲ್ಲೇ ಅದ. ಈಗ ಬಿಜಾಪುರದಾಗ 150, 100 ಒಂದು ಮೆಡಿಕಲ್ ಕಾಲೇಜ್. ನಮ್ಗೆ 250 ಇಂಟೇಕ್ ಅದ. 2 ಮೆಡಿಕಲ್ ಕಾಲೇಜ್ ಸಿಗಾಗಿ ನಮ್ದು ಸ್ಟ್ರೆಂತ್ ಆಯ್ತಪ್ಪ. PPP ಇದ್ದಿದ್ರೆ ಯಾವ್ದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್. ಅದು ಹೆಂಗಿರ್ತದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. PPP ದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ. ಈಗ ನಾಳೆ PPP ದಾಗ ಈಗ ಕ್ವಶನ್ ಬರೋದಲ್ಲ, ಆ ಪ್ರಶ್ನೆ ಉದ್ಭವಿಸೋದಲ್ಲ, ವಯಬಿಲಿಟಿ ನೋಡ್ಬೇಕಾಗ್ತದೆ. ನಾಳೆಪ್ಪ ಏನು ಈಗ BLD ಇನ್ವೆಸ್ಟ್ ಮಾಡ್ತಿದ್ರು, ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ, ವಯಬಿಲಿಟಿ ನೋಡ್ತಾರೆ. ಏನೇನೈತಪ್ಪ ಏನೇನೈತಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ PPP ದಾಗೂ ಬಹಳಷ್ಟು ತಪ್ಪು ಕಲ್ಪನೆ ಏನ್ ಕೊಡ್ತಿದ್ರು. ಗೌರ್ಮೆಂಟ್ ಸೀಟ್ಸ್ ಆರ್ ದೇರ್, ಗೌರ್ಮೆಂಟ್ ಸೀಟ್ಸ್ ಆರ್ ನಾಟ್ ದೇರ್ ಅಂತಲ್ಲ. ಗೌರ್ಮೆಂಟ್ ಸೀಟ್ಸ್ ಅಂತ 60% ಇದೆ ಏನು. ಈ ಗೌರ್ಮೆಂಟ್ ಏನಾರ ಮಾಡ್ಯಾರ, ಎಷ್ಟು 15-20% ಏನಾರ ಮಾಡ್ಯಾರಲ್ಲ. ಎಷ್ಟು ಕೊಡೋದು? 15-20% ನೋಡಿದ್ರೆ 20% ಏನಾರ ಮಾಡ್ಯಾರ ಅವರು. ಇರ್ಲಿ, ಅದನ್ನೇ ಇರ್ಲಿ, ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಲ್ಲ. ಅಂದ್ರೆ ಆಗ ಇಟ್ ವಾಸ್ ಡಿಫರೆಂಟ್. ವಿ ಮೇಡ್ ಹ್ಯಾವ್ ಪಾರ್ಟಿಸಿಪೇಟೆಡ್, ವಿ ಮೇ ನಾಟ್ ಹ್ಯಾವ್ ಪಾರ್ಟಿಸಿಪೇಟೆಡ್, ಡಿಪೆಂಡಿಂಗ್ ಅಪಾನ್ ದ ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ ಪ್ರಕಾರ ಆಗ್ಬೋದಾಗಿತ್ತು. ಈಗ ಅದು ಪ್ರಶ್ನೆ ಬರೋದಲ್ಲ. ನಾನು ಹೇಳೋದಿಷ್ಟೇ, ಈ BJP ಅವ್ರನ್ನ ನಾಟಕ ಮಾಡತ್ತಾರಲ್ಲ, ಹೋಗಿ ಅಲ್ಲಿ ಭಾಷಣ ಮಾಡೋದು ಏನ್ರಿ, ಪ್ರಚೋದನಕಾರಿ ಮಾತಾಡೋದು ಏನ್ರಿ. ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ. ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ಕಾಪಿ ಅವ್ರಿಗೂ ಒಂದು ಅರ್ಥ ಗೊತ್ತಾಗಬೇಕಲ್ಲ. ಅಂದ್ರೆ ಅವ್ರು ಮಾಡ್ಲಿ, ಇಂಡಿಪೆಂಡೆಂಟ್ ಪಕ್ಷಾತೀತವಾಗಿ ಮಾಡ್ಲಿ ಹೋರಾಟಗಾರರು. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಪಕ್ಷಾತೀತವಾಗಿ ಅವ್ರು ಮಾಡ್ಲಿ. ಅಲ್ಲಿ ಇವ್ರನ್ನ ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ. ಇಷ್ಟೇ ನಾನು ಹೇಳುದು. ನಾನು ಭಾಗವಹಿಸಿದನಲ್ಲ, ನಾನು ಭಾಗವಹಿಸಿದ್ದೀನಿ. ಆದ್ರೆ ಇದನ್ನ ಭಾಷಣ ಮಾಡಿದ್ ನಾನು ಸ್ವಲ್ಪ ಕಳಿಸಲ್ಲ ನಿಮ್ಗೆ. ಕಳಿಸಿರೋದ್ ಆಸ್ ಇಟ್ ಇಸ್ ಹಾಕ್ತೀರಾ ನೀವು? ಕಳಿಸ್ಬಿಡ್ತೀನಿ. ನಾನು ನಮ್ಮ ಕಡೆ ವಿಡಿಯೋಸ್ ಅದಾವು, ಕಳಿಸ್ಬಿಡ್ತೀನಿ. ನಮ್ಗೆ ಸ್ಟ್ರೇಟ್ ನಿಮ್ಗೆ ಕಳಿಸ್ತೀನಿ. ಫುಲ್ ಅದಾಗ ಏನೇನು ಬರ್ದಾರಲ್ಲ, ಏನೇನು ಮಾತಾಡಲ್ಲ ಅದೆಲ್ಲ ಬರ್ಬೇಕು ನಿಮ್ ಪೇಪರ್ನ ಕೊಟ್ಟು ಕಳಿಸ್ತೇನೆ. ನಾನು ಎಲ್ಲರೂ ಕಳಿಸ್ತೇನೆ. ಅಲ್ಲಿ ಭಾಷಣ ಮಾಡಿದ್ದಕ್ಕೆ ಇದು ಮಾಡಿದ್ದು ನಂದು ಹೇಳಿದ್ನಲ್ಲ, ಮಾಡಲಿ. BJP ಅವರು ಪಾಪ ಸಪನಪ್ಪ ಇದು ನಾವು ಹಿಂದಕ್ಕೆ ನಾವು PPP ಮಾಡಿದ್ವಿ, ನಮ್ಗೆ ತಪ್ಪಾಗಿದೆ, ಈ ಸರ್ಕಾರ ಆಗ್ಲಿ ಅಂತ ಹೇಳಿ ಐ ನೋ ಅಬ್ಜೆಕ್ಷನ್. ಆದ್ರೆ PPP ಕಾಂಗ್ರೆಸ್ನವ್ರು ಮಾಡಾಕತ್ತಾರ, ಏನೇನೋ ಮಾತಾಡಿದಾರೆ ಗೊತ್ತಿಲ್ಲ. ಯಾರು 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 ಹೇಳ್ಯಾರ? ನಾನು ಅಶೋಕ್ ಮನೆಗಳು ಪ್ರಸ್ತಾಪ ಮಾಡಿ ಸರ್. ಅಶೋಕ್ ಮನೆ ಶೂನ್ಯವಳಿಯಲ್ಲಿ ಇಷ್ಟು ಹೇಳಿದ್ರೆ ಸಪೋರ್ಟೆಡ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಬಟ್ ಅವ್ರು ಏನ್ ಅಂದ್ರೆ 2 ಮೆಡಿಕಲ್ ಕಾಲೇಜ್ ಖಾಸಗಿ ಬಿಜಾಪುರದಲ್ಲೂ ನಮ್ ಸಿಂದಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಂದಗಿಯಲ್ಲಿ ಬೇಕಂದ್ರೆ ದಟ್ ವಾಸ್ ಇಸ್ ಡಿಫರೆಂಟ್. ಏನ್ ತಪ್ಪಿದೆ? ವಾಟ್ ಇಸ್ ರಾಂಗ್? ಸಿಂದಗಿಯಾಗ ಆಗ್ಬಾರ್ದ? ಇಂಡಿಯಾಗ ಆಗ್ಬಾರ್ದ? ಇಂಡಿಯಾಗ ಅವನು ಜಿಲ್ಲಾನೇ ಕೇಳ್ತಾರಲ್ಲ ನಮ್ಮ ಬಾಸ್ಕಿ. ಇರ್ಲಿ, ಯಾವ್ದು ಅವ್ರು ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನೇ MLA ಆಗಿದ್ರೆ ನೀನು ಸಿಂದಗಿ MLA ಆಗಿದ್ರೆ ನೀನು ಅದಕ್ಕೆ ನಮ್ಮ ಅಧ್ಯಕ್ಷರೇ ಆಗಲಿ. ಬದನಾಕರ್ ಆಗ್ಯಾರ, ಮತ್ತೆ ಇವ್ರು ಯಾಕೆ ಆಗ್ಬಾರ್ದ? ನಾಳೆ ನಮ್ಮ ಶೂಟಿಂಗ್ ಮೇಲೆ ನಮ್ಮ ಅಶೋಕ್ ಮನ್ಮೋಹನ್ ಶೆಟ್ಟಿ ಬರ್ತಾರೆ ಅಲ್ಲ. ಎವ್ರಿ MLA has got it. ಏನ್ರಿ, ನಾವು ಇಂಡಿಯಾಗ ಆಗ್ಬೇಕು, ನಾವು ಸಿಂದಗಿಯಾಗ ಆಗ್ಬೇಕು, ತಪ್ಪಲ್ಲ. ವಾಟ್ ಇಸ್ ರಾಂಗ್ ಇನ್ ದಟ್? ಹೌದು, ಅವ್ನು ಕೇಳ್ಯಾರ. ಬಟ್ ಸರ್ಕಾರ ವಿಲ್ ಲುಕ್ ಇನ್ ಟು ವಾಟ್ ಆಲ್ ಫೆಸಿಲಿಟಿ ಬೇರೆ ಅದಾವ, ಅದನ್ನ ಆ ಎಕ್ಸರ್ಸೈಸ್ ಆಗ್ತದೆ. ಬಟ್ ಅವ್ರು ತಮ್ಮ ಮತಕ್ಷೇತ್ರ ಜನರಿಗೆ ಹೇಳ್ಬೇಕ ಬೇಡ?
ಒಂದೇ ಮೆಡಿಕಲ್ ಕಾಲೇಜ್ ಫಂಡ್ ಇಲ್ಲ ಅನ್ನಕತ್ತೀರಿ ಸರ್. ಇನ್ನ ಎಲ್ಲಾ ಕಡೆ ಹೇಗಾಗ್ತದೆ ಅಲ್ಲ ಬಿಜಾಪುರ ಬದಲಿ ಅಲ್ಲಾಗ್ಲತ್ತೆ ಸಿಂಧಿಗೆ ಸರ್. ಅದ್ರ ಜೊತೆಗೆ ಬಬಲೇಶ್ವರ ಸರ್ ಈಗ ಮೇನ್ ಬಿಡ್ರಿ ಬಿಡ್ಬಿಡಿ ಸಾಕಿತ್ತು ಸಾಕು. ಐ ಡೋಂಟ್ ವಾಂಟ್ ಟು ಗೋ ಇದನ್ನ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಜನರಿಗೆ ಕಾಪಿ ಶೇರ್ ಮಾಡ್ತೀನಿ. ಇಷ್ಟೇ ನನಗೆ ಹೇಳೋದು ಅಂತ ಮತ್ತೊಮ್ಮೆ ಹೇಳ್ತೇನೆ. ನಮ್ಮದು ಹೋರಾಟಗಾರರ ವಿರೋಧವಾಗಿ ಯಾವುದೂ ಇಲ್ಲ. ಹೋರಾಟಗಾರರ ಬಗ್ಗೆ ಗೌರವ ಇದೆ. ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ. ಅವ್ರು ಸಮಾಧಾನ ತಂದಿಲ್ಲ. ಮುಖ್ಯಮಂತ್ರಿಗಳ ಕಡೆಯಿಂದ PPP ಬೇಡ ಗೌರ್ಮೆಂಟ್ ಅನ್ನೋದನ್ನ ಇದು ಕನ್ವಿನ್ಸ್ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತೀವಿ. ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದೆ ಅದನ್ನ ಶೇರ್ ಮಾಡ್ತೀನಿ. ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಭೇಟಿಯಾದಾಗ ವಿಡಿಯೋ ಕ್ಲಿಪ್ಪಿಂಗ್ ಇರಬೇಕದು. ಅವ್ರಿಗೆ ಮುಖ್ಯಮಂತ್ರಿ ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು ಕೊಡ್ತೀವಿ. ಇವರು 12 ವರ್ಷ ಹೋಗ್ಲಿ ಅಂತ ಹೇಳಿದಾರೆ. ಅವರು 8 ವರ್ಷ ಅರ್ಥ ಇವ್ರು 10 ವರ್ಷ ಡಿಲೇ ಮಾಡೋದಂತ ನಮ್ದಲ್ಲ. 2 ವರ್ಷದಿಂದ 10 ವರ್ಷ 2 ವರ್ಷ ಹೋಗ್ಲಿ 10 ವರ್ಷ ಸ್ವಾಭಾವಿಕವಾಗಿ ಹೇಳ್ಯಾರ. ಅವ್ರೇನು ಪಾಪ ಅದ್ರ ತಪ್ಪು ಹೇಳಿದಾರಂತಲ್ಲ. ಶೀಘ್ರವಾಗಿ ಅದ್ರಾಗ 10 ವರ್ಷ 10 ವರ್ಷ ನೀವು ಹೇಳಿದ್ರಿ 10 ವರ್ಷ ನಾನು ಅದನ್ನು ಅನ್ನೋದಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗೋಕ್ಕೆ ಎಲ್ಲ ರೀತಿಯ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಈ BJP ಅವರು ಏನು ನಾಟಕ ಮಾಡ್ತಿದ್ರಲ್ಲ ಆ ನಾಟಕನ ಇವರು ಹೋಗಿ ಏನನ್ನ ಭಾಷಣ ಮಾಡೋದು ಮಾಡಿದ್ರು. ಅದಕ್ಕೆ ಸಲುವಾಗಿ ಅದ್ರ ಒಂದು ಇಬ್ಬರು ಗಿರಾಕಿಗಳು ಎಲ್ಲ BJP ಅವರು ಅಲ್ಲ ಮಾತಾಡ್ತಾರೆ. ಇನ್ ಕೇಶವ ಪ್ರಸಾದ್ ನಮ್ಗೆ ಹೇಳಿದ್ರು ಅವ್ರೇನು ಪಾಪ ತಪ್ಪು ಮಾತಾಡಿಲ್ಲ ಅಂತ ಹೇಳಿದ್ರು. ಅವ್ರು ಮಾತಾಡಿದ್ರು. ಬಹುಶಃ ಗೊತ್ತಿರಲಿ ನೀನು ಅವ್ರಿಗೆ ಶಾಕ್ ಆದ್ರು. ಅವ್ರು ಮುಖ್ಯ ಜನಪಿ ಶಾಕ್ ಆದಾಗ ನಾ ಹೇಳಿದ್ಮೇಲೆ ಇಬ್ರು ಸ್ವಲ್ಪ ಗಾಬರಿಗೊಂಡ್ರು. ಅದು ನರೇಗಾದು ಒಂದು ಸ್ವಲ್ಪ ಎಲ್ಲ ಹೇಳ್ಬಾರ್ದು ಸ್ವಲ್ಪ ಅವ್ರಿಗೆ ಅಂತ ನಾವೇನು ಹೇಳೋದು. ಮಾಡಿದ್ದು ನೀವು ಮಾಡಿ ಬೇರೆಯವ್ರ ಮೇಲೆ ಈಗ ಮನೆ ಕಬ್ಬು ಬೆಳೆಗಾರದಾಯ್ತಪ್ಪ. ಕಬ್ಬು ಬೆಳೆಗಾರದೇನು FRP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಎಷ್ಟು ಫಿಕ್ಸ್ ಮಾಡಿದ್ರು? 3,550 ರೂಪಾಯಿ. ಇನ್ನು ಮೊನ್ನೆ ನಾನು ನಿಮ್ಮ ಬಿಜಾಪುರ ನಮ್ಮ ಕಾರ್ಯಕ್ರಮ ಬಂದಾಗ ನಾನು ಭಾಷಣ ಹೇಳಿದ್ದೆ. ಯಾರು ನಿಮ್ಮ ಶಶಿಕಾಂತ್ ಗುರುಗಳು ಮತ್ತು ಗುರುಜಿ ಮತ್ತು ಚೆನ್ನಪ್ಪ ಪೂಜಾರಿ ಮುಂದೆ ಹೇಳಿದ್ದಾರೆ ಇದನ್ನು ಭಾಷಣದಾಗ. ತಿಗೋಡ ನಮ್ಮ ತಾಲಿಮಠ ಇದ್ರಾಗ 3,550 ರೂಪಾಯಿ FRP ಫಿಕ್ಸ್ ಮಾಡಿದ್ರು. ರೈತರು ಏನ್ ತಿಳ್ಕೊಂಡ್ಬಿಟ್ಟಾರ? 3,550 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ನಮ್ಗೆ 3,550 ರೂಪಾಯಿ ಕೊಟ್ಬಿಟ್ಟಾರ ಅಂತೇಳಿ. ಆರ 3,550 ರೂಪಾಯಿದಾಗ ಎವರೇಜ್ 700, 800, 900 ಇದು ಕಟಾವು ಮತ್ತು ಸಾಗಾಣಿಕೆ HMT ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಆ 800 ಮೈನಸ್ ಮಾಡ್ಬೇಕು ಅಂತ ಅವ್ರಿಗೆ ರೈತರಿಗೆ ಗೊತ್ತಿಲ್ಲ. ಮುಗ್ಧ ರೈತರ ಪಾಪ ಮತ್ತೆ ಹೋರಾಟಗಾರರು ತುಸುದು ಮಾಡ್ಬೇಕಾಗಿತ್ತು. ಇವ್ರಿಗೂ ತಪ್ಪದ. ನೀನು ಹೇಳಿ ಬಂದು ಭಾಷಣ ಹೇಳಿದ್ರು. ಆ 800 ರೂಪಾಯಿ ತೆಗೆದು ಎಷ್ಟಾಗತ್ತ? 2,750 ರೂಪಾಯಿ. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರೈತರಿಗೆ ಫಿಕ್ಸ್ ಮಾಡಿದ್ದೆಷ್ಟು? 2,750 ರೂಪಾಯಿ. MSP ಶುಗರ್ ಫಿಕ್ಸ್ ಮಾಡೋರು ಅವರೇ 31 ರೂಪಾಯಿ. ಎಥನಾಲ್ ಎಲ್ಲ ದೊಡ್ಡ ಪ್ರಚಾರ ಮಾಡಿದ್ರು. ಆ ಪ್ರೊಡಕ್ಷನ್ ಕೆಪಾಸಿಟಿ ಅರ್ಧನೂ ನಾವು ಖರೀದಿ ಮಾಡ್ತಾ ಇಲ್ಲ. ಸೊ ಇದೆ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ವಹಣೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನೈತಿ? ಅವರು ಕೇಂದ್ರ ಸರ್ಕಾರ ಏನು FRP ಫಿಕ್ಸ್ ಮಾಡಿದ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ದು. ಕರೆಕ್ಟ್ ಅವರು ಆಗೋ 2,750 ರೂಪಾಯಿ ಇವ್ರು ಫಿಕ್ಸ್ ಮಾಡ್ಯಾರ ರೈತರಿಗೆ. ಈಗ ನಾವು ಕೊಡಿಸಿದ್ರು 3,300 ರೂಪಾಯಿ. ಯಾರ್ದಪ್ಪ ಇದು? ಕೇಂದ್ರ ಸರ್ಕಾರ. ಗೋಂಜಾಳ 2,200 ರೂಪಾಯಿ ಇದ್ದನ್ನ ಮೆಕ್ಕೆಜೋಳ 2,400 FRP ಮಾಡಿದವರು ಯಾರು? ಎರ್ಸಿದವರು ಕೇಂದ್ರ ಸರ್ಕಾರ. ಈಗ ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕಾಗಿದ್ದು ಯಾರು? ಕೇಂದ್ರ ಸರ್ಕಾರ. ಅಂದ್ರೆ ಬರೀ ನಾವು ಬ್ಯಾಕ್ ಫುಟ್ನಾಗ ಆಗಿಬಿಟ್ಟಿವಿ. ಬರೀ ಮಾಡೋದು ಇವರು ರೈತರು ಪಾಪ ಮುಗ್ಧ ರೈತರು ತಿಳಿಯಾಗ ನಮ್ಮೂರು ಹೋರಾಟ ಮಾಡ್ತಾರೆ. ಇದು PPPನೂ ಹಂಗೆ. ಅದಕ್ಕೆ ಹೇಳ್ತಾರೆ. ಈಗ ಮಾಡಿದವರು ಇವರು ರಾಜ್ಯ ಸರ್ಕಾರದವರು ಮತ್ತು ನರೇಂದ್ರ ಮೋದಿಗೆ ಹೋಗಿ ಕೇಳಲ್ಲ ಅವರು. ಯಾಕೆ ಈ PPP ನೋಡಿದನ? ಈ PPP ಕಾನ್ಸೆಪ್ಟೇ ನರೇಂದ್ರ ಮೋದಿ ಅವ್ರ ಕೂಸು. ನರೇಂದ್ರ ಮೋದಿ ಅವ್ರದ್ದು ಮೆಡಿಕಲ್ ಕಾಲೇಜ್ PPP ಇಸ್ ನರೇಂದ್ರ ಮೋದಿಸ್ ಬ್ರೈನ್ ಚೈಲ್ಡ್. ಹಂಗಾರೆ ನರೇಂದ್ರ ಮೋದಿ ಅವರು ಹೋರಾಟ ಮಾಡ್ಲಿ. ಸೈನಿಕ ಸ್ಕೂಲ್ಸ್ ತಗೊಳ್ಳೋಕತ್ತಾರೆ ಸರ್. ಅಂದ್ರೆ ಸೈನಿಕ ಸ್ಕೂಲ್ಸ್ ಕೇಂದ್ರೀಯ ವಿದ್ಯಾಲಯ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಹೌದಾ? ಅವರೆಲ್ಲ ಮಾಡ್ಯಾರ ಬಿಡ್ರಿ. ಅದಾನಿ ಅಂಬಾನಿ ಮನೆ ಅರಾವಳಿ ಗುಡ್ಡನ ಕೊಟ್ಟಿದ್ರಲ್ಲಿ ಅಂದ್ರೆ ನ್ಯೂಕ್ಲಿಯರ್ ಇದು ಶಾಂತಿ ಬಿಲ್ ಪಾಸ್ ಆಗಿ 1 ತಿಂಗಳಾಗ ಅದಾನಿಗೆ ಅರಾವಳಿ ಗುಡ್ಡನೇ ಕೊಟ್ರ. ಈ ದೇಶನಾಗ ಎಲ್ಲಾ PSUs ಎಲ್ಲಾ ಇದನ್ನ ಎಲ್ಲಾನು ಕೂಡ ಎಲ್ಲಾ ಪ್ರತಿಯೊಂದು ಎಲ್ಲಾನು ಮಾರಾಟ ಮಾಡ್ಕೊಂಡು ಬಂದಾರ. PPP ಏನ್ ದೊಡ್ಡ ವಿಷಯ? ಮೆಡಿಕಲ್ ಕಾಲೇಜ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ನೋಡಿ ಅಂತ ಹೇಳ್ತೇನೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ರಾಮ ಹೆಸರಿಡುವುದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಹೆಸರು ಸೂಕ್ತ ಅಲ್ಲ. ಯಾರದೇ ಇರಲಿ. ರಾಮ್ ಅವ್ರ ಹೆಸರು
ಮಹಾತ್ಮ ಗಾಂಧಿ ರೋಜ್ಗಾರ್ ರಾಮನ ಯೋಜನೆ ಅಂತಿರ್ತಾರೆ, ಅದನ್ನ ತೆಗೆದು ಮಹಾತ್ಮ ಗಾಂಧಿ ಯಾರ್ದೇ ಬರೋದು ತೆಗೆದು ಇದು ಮಾಡುವಂಥದ್ದು. ಅವರು ಅದನ್ನ ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದಿನಲ್ಲಿ, ನಿನ್ನೆ ಓಪನ್ ಮಿಟ್ಸ್ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಬಹಳಷ್ಟು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳೆ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು, ನಮ್ಮ ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಂಪೌಂಡ್ಗಳು, ಸ್ಕೂಲ್ ರೂಮ್ಸ್ ಎಲ್ಲನೂ ಆಗ್ತಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ನಮ್ಮ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಮಟೀರಿಯಲ್ ಅಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವರು ಬದಲಾವಣೆ ಏನ್ ಮಾಡಿದಾರ, ಫ್ಲಾಟ್ 25 ಇದ್ದದ್ದು 40, 0 ಇದ್ದದ್ದು 40 ಅಂದ್ರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬರ್ಡನ್ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆ ರಾಮರ ಹೆಸರು ಮಾಡಿದಾರ ಅಂತ ಅದು ಯೋಜನೆ ಬದುಕಬೇಕಲ್ಲ, ಮತ್ತೆ ಉಂಟಾಟ ಮಟ್ಟಕ್ಕೆ ಒಯ್ಬೇಕಲ್ಲ, ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದಾರೆ. ಅದನ್ನ ಯೋಜನೆ ನಂಬರ್ ಆಫ್ ಮ್ಯಾನ್ ಡೇಸ್ ಏನಿದಾವಲ್ಲ, ಇಷ್ಟು ದಿವಸ ಇರ್ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಟ್ಟು ನಮ್ಮ ಜಿಲ್ಲಾದೇ ಕೊಡ್ತಾ ಇದೀನಿ, ನಾನು ಸ್ಟಾಟಿಸ್ಟಿಕ್ಸ್ ನಿನ್ನೆ ಹೇಳಿದ್ದೀನಿ KDP-ದಾಗ, ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮ್ಗೆ, ಹಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತ ಬಿದ್ದಿದೆ ಅಂತ ಹೇಳಿ. ಅಂದ್ರ ಮಹಾತ್ಮ ಗಾಂಧಿ ರೋಜ್ಗಾರದಿಂದ ಮೊದಲಿನ ದುಡ್ಡು ಇತ್ತು, ಅದೊಟ್ಟು ಕಡಿಮೆ ಮಾಡ್ಕೊಂಡ್ ಬಂದ ಟೇಪರ್ ಮಾಡ್ತಾ ಇದಾರೆ. ಟೇಪರ್ ಮಾಡ್ಕೊಂತ ಒಂದ್ ದಿವಸ 0 ಮಾಡಿ ರಾಮ್ ಅವ್ರನ್ನು ಮುಗಿಸ್ಬಿಡ್ತಾರೆ. ರಾಮ್ ದೇವ್ರ ಹೆಸರು ಇಟ್ಟದಕ್ಕ ಅದನ್ನ ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನ ಶೂನ್ಯ ಮಾಡ್ತಾರೆ. ಸರ್, ಅಸೆಂಬ್ಲಿಯಲ್ಲಿ ಹೇಟ್ ಸ್ಪೀಚ್ ಬಿಲ್ ಪಾಸ್ ಆಗೋದಕ್ಕೆ ಬಿಜೆಪಿ ಅಪೋಸ್ ಮಾಡ್ತಾ ಇದ್ದಾರೆ ಸರ್. ಯಾಕಪ್ಪ ನೀನು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡು? ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡ್ತಾರ. ಇನ್ನ ಹೇಟ್ ಸ್ಪೀಚ್ ಮಾಡ್ತಿದ್ರ ನಾ ಅಪೋಸ್ ಮಾಡ್ಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ರೆ ನಾನು ಅಪೋಸ್ ಮಾಡ್ಬೇಕು. ಅದೇನೋ ಬರೀ ಬಿಜೆಪಿ ಅವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವ್ರು ನಾವೇನ್ರ ಮಾತಾಡಿದ್ರೆ, ಈಗ ನಾಳೆ MB ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ನಾನು ಯಾರಿಗೊಬ್ರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಭಾಷಣ ಮಾಡ್ತೀನಿ, ನನಗೂ ಅನ್ವಯಿಸ್ತದೆ, ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲಾ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ಅಂದ್ಮ್ಯಾಗ ಹೆಗಲ್ ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತೀರಿ. ಸರ್, ಅಣ್ಣಕೊಮ್ಮಿನ ಅವರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ, ಅವ್ರಿಗೂ ನಾವು ಬೈಲೇಬೇಕಾಗತ್ತಲ್ಲ, ಅದು ಹೆಂಗ? ಅವ್ರು ಮಾತಾಡಿದಾಗ ಅವ್ರ ಮ್ಯಾಗ ಹಾಕೋಣಲ್ಲ, ಪಾಕಿಸ್ತಾನ ಬಗ್ಗೆ ಮಾತಾಡೋರ್ ಮ್ಯಾಗ ಎಕ್ಸ್ಪ್ರೆಸ್ ಹಾಕೋಣ. ಯಾರು ಹೇಳುದು? ನಾವು ಎಲ್ಲ ಬಿಡುಗಡೆ ಮ್ಯಾಗ ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಜಿ ಪರಮೇಶ್ವರ್ ಸರ್ ಸದನದಲ್ಲಿ ಸರ್ 12 ಜನರ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋದು ಕಾರಣದಿಂದ 12 ಜನರಿಗೆ ಆಲ್ರೆಡಿ ವಿ ಹ್ಯಾವ್ ಟು ಕೇಸ್ ಅಂತ. ಡೆಫಿನೆಟ್ಲಿ ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡೋಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕ, ಇಸ್ಲಾಂ ದಂಧೆ ಮಾಡ್ತಾರೆ. ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ, ಬಸವನಗೌಡರತ್ತವರು ಇಡೀ ಹಿಂದೂ ಧರ್ಮಕ್ಕೆ ಇದು ಬರುವಂತ. ಈ ಎಲಿಮೆಂಟ್ಸ್ ಎಲ್ಲಾ ಕಡೆ ಅದಾವ, ಒಳ್ಳೆಯವರು ಕೆಟ್ಟವರು ಎಲ್ಲದಾಗದಾವ. ರಾಜಕಾರಣದಾಗೂ ಒಳ್ಳೆಯವರು ಅದಾರ, ಕೆಟ್ಟವ್ರು ಅದಾರ. ಆಫೀಸರ್ಸ್ನಾಗೂ ಒಳ್ಳೆಯವರು ಕೆಟ್ಟವ್ರು ಅದಾರ, ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವ್ರು ಅದಾರ. ಅದಾರೇನು? ಎಲ್ಲ ಸ್ವಾಮಿಗಳಿಗೂ ಒಳ್ಳೆಯವರು ಕೆಟ್ಟವ್ರು ಅದಾರ, ಎಲ್ಲರೂ ಒಳ್ಳೆಯವರು ಕೆಟ್ಟವ್ರು ಅದಾರ. ಬಹುತೇಕ ಎಲ್ಲರೂ ಒಳ್ಳೆಯವರು ಅದಾರ. ನೋಡಿ, ನಾ ತಿರುಗುತ್ತಿದ್ದು ಬಹಳ ಸ್ಪಷ್ಟವಾಗೈತೆ. ನಾವು ಇವು ತಿರುಗುಂದಿ ಮಾಡಕ್ತಾ ಇದೆ. ಯಾಕಂದ್ರೆ ಈಗ ನಾವು ಹಿಂದೆ ಬೆಳಗಾಂನಲ್ಲಿ ಏನು ಕನಗಲ್ಲ ಮಾಡಿದಾಗ ಬಹಳ ಯಶಸ್ವಿಯಾಗಿದೆ. 2ನೇ ಫೇಸಿಗೆ ಹೋಗಿದ್ದೀವಿ ನಾವು. ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಇಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ. ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ಇವತ್ತು ತಿರುಗುಂದಿಯಾಗ ನನಗೆ ಗೊತ್ತಿದೆ ರೇಟ್ ಎಷ್ಟೆಲ್ಲ, ರೇಟ್ ಎಷ್ಟೈತೆ ಅಂತ ಹೇಳಿ. ರೇಟ್ ಎಷ್ಟೈತಂದ್ರ ಆ ರೇಟ್ಗಿಂತ ನಾನು ಅಂದ್ರೆ 2 ಎಕರೆ ಏನು ನಾವು 2 ಎಕರೆ ದುಡ್ಡು ಸಿಗ್ತದಲ್ಲ, ಅವ್ನು 3 ಎಕರೆ ಅಲ್ಲೇ ಮಗ್ಗಲ್ಕ ತಗೊಳಕ್ ಅಷ್ಟು ದುಡ್ಡು ನಾವು ಕೊಡ್ತಾ ಇದ್ದೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ ರೇಟ್ ಐತೆ ನನಗೂ ಗೊತ್ತೈತಿ. ಅವ್ರಿಗೆ ನಾವು ಆಲ್ಮೋಸ್ಟ್ 70-80% ಜಾಸ್ತಿ ಕೊಡ್ತೀವಿ. ಅಲ್ಲೇ ಮಕ್ಕಳಿಗೆ ಬೇಕಾದ್ರೆ ನಾವ್ ಯಾವ್ದಾರ ಬೇಕಾದ್ರೆ ಮಕ್ಕಳ ತಗಡೆ ಬಂದು ಕೊಡೋದಾರ, ಅನೇ ಕೊಡಿಸ್ಬಿಡ್ತೀವಿ. ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ, ಅವ್ರನ್ನ ನಾವು ತಗೊಳ್ತೀವಿ.
ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ಬಂದಾಗ ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ನೋಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು ಸಾಹೇಬ್ರೆ ನೀವು ಮುಡ್ಕಿ ಸಾರಿ ತೊಗೊಳತ್ತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತ ಏನ್ರಿ. ನಾವು ಅವಾಗ ವಿಚಾರ ಮಾಡ್ತೀವಿ ನಾವು, ಇಲ್ಲಪ್ಪ ಇಷ್ಟದಾಗ ತಗೋಬೇಕು ಬೇಡ ಅಂತೇಳಿ. 28(3) ಇರ್ತದ, ಮತ್ತು ಕಂಪಲ್ಸರಿ ಎಕ್ವಿಷನ್ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೊತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ 3 ಎಕರೆ ಮಕ್ಕಳಿಗೆ ತಗೋಬೇಕು. ಅಷ್ಟು ನಾನು ನಮ್ಮ ಜಿಲ್ಲೆ ರೈತರಿಗೆ ನಮ್ಮ KIDBದಾಗ ನಾವು ಯಾವಾಗಲೂ ಒಂದ್ ಹೇಳ್ತೀವಿ, ಪರಿಹಾರ ವಿಷಯದಾಗ ನಾವು ಭಾಳ ಸರ್ ದೌಲತ್ ಕೋಟೆ ಸ್ಕೂಲ್ ಹಂಗೆ ಪೆಂಡಿಂಗ್ ಅದ ಸರ್. ಅವೇ ಮಾಡ್ತೀವಿ. ನಿನ್ನೆ ಮಾತಾಡಿದ್ರು 3 ಟೈಮ್ ಟ್ರೈ ಮಾಡ್ತೀವಿ, ಮೈನಾರಿಟಿ, CSR ಯಾವ್ದು ಫಸ್ಟ್ ಬಂದೋದು ಮಾಡ್ತೀವಿ. ಸರ್ ಒಂದೇ ಕೊನೆ ಪ್ರಶ್ನೆ ಡೆವಲಪ್ಮೆಂಟ್ ರಿಲೇಟೆಡ್, ಓನ್ಲಿ ಡೆವಲಪ್ಮೆಂಟ್. ಈಗ ತಾವು ಈ ಪ್ರೆಸ್ ಕಾನ್ಫರೆನ್ಸ್ ಓನ್ಲಿ ಫಾರ್ PPP. ಡೆವಲಪ್ಮೆಂಟ್ ರಿಲೇಟೆಡ್ ತಾವೇ ಸರ್ ನಂದು ಸೆಪರೇಟ್ ಮಾಡ್ಕೊಂಡು ಇಂಟರ್ವ್ಯೂ. ಯುನೆಸ್ಕೋ ಹೆರಿಟೇಜ್ ಸಿಕ್ಕಿಲ್ಲ ತಾವೇನು ಹೇಳಿದ್ರಿ, ಚೀಫ್ ಸೆಕ್ರೆಟರಿ ಅವ್ರ ನೇತೃತ್ವದಲ್ಲಿ ನಾವು ಒಂದು ಡಾಜರ್ ತಯಾರು ಮಾಡಕ್ ಒಂದು ಕಮಿಟಿ ರಚನೆ ಮಾಡ್ತೀನಿ ಅಂತ. ಯಾವ್ದು ಯುನೆಸ್ಕೋ ಹೆರಿಟೇಜ್ ಜಿಲ್ಲೆ ಮಟ್ಟದಲ್ಲಿ ಆಗುದಿಲ್ಲ, ಅದಕ್ಕೆ ಇಲ್ಲ, ಹಂಗ ಚೀಫ್ ಸೆಕ್ರೆಟರಿ ಹಂಗಿಲ್ಲ. ಅದು ಆಕ್ಚುಲಿ ಏನದ ಅಂದ್ರೆ, ನಾನು ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಟ್ಯಾಗಿಗೆ ಹಿಂದೆ ನಾನು ಐ ಥಿಂಕ್ ತೆಲಂಗಾಣ, ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ, ಈ ಚಾರ್ಮಿನಾರ್ ಟೈಮಲ್ಲಿ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇದರಿಂದ ಬಗೆಹರಿದಲ್ಲ, ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಹೇಳಿದೀನಿ ನಾನು ಚೀಫ್ ಸೆಕ್ರೆಟರಿ ಹೇಳಿದೀನಿ. ಚೀಫ್ ಸೆಕ್ರೆಟರಿ ನೇತೃತ್ವ ಆದ್ರೆ ಕೋರ್ಡಿನೇಷನ್ ಫಾಸ್ಟ್ ಆಗುತ್ತೆ. DCsಗಳಿಗೆ ಚೀಫ್ ಸೆಕ್ರೆಟರಿ ಅದು ಬೇರೆ ಇರ್ತದೆ. DCಗಳು ಅಫ್ಕೋರ್ಸ್ ಸಪೋರ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನೂ ಇರಬೇಕು DC ನೇತೃತ್ವದಾಗ. ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದನ್ನ ಉದಾಹರಣೆ ಕೊಟ್ಟು ನಾ ಹೇಳಿದೆ, ಅದನ್ನ ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ. ಅಂಡ್ ವಿಲ್ ಫಾಲೋ ಅಪ್. ಈಗ ಫಾಲೋ ಅಪ್ ಮಾಡಿಸಿ ಅದನ್ನ ಮಾನ್ಯುಮೆಂಟ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ, ಯಾರು ನಮ್ಮ ಶ್ರೀವಾಸ ಕೃಷ್ಣ, ನಮ್ಮ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಇದಾರೆ. ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿ ಆಗಿದ್ದೀನಿ, ಯಾರಿಗೆ ನಮ್ಮ ಮಿನಿಸ್ಟರ್ ಕೂಡ ಈಗ ಅವ್ರಿಗೂ ಕೂಡ ನಮ್ಮ ಭೇಟಿ ಆಗಿದ್ದೀನಿ. ನೋಡಿ ವಿಜಯಪುರ್ಗೆ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ಎಸ್ ಸರ್ ನಿಮ್ಗೆ ಸ್ಪೆಷಲ್ ಆಯ್ತಲ್ಲ. PPP ಹಾಕಿ ಮತ್ತೆ ಬರೀ ಕರೇಜ್ ಹೋಗ್ಬಿಟ್ರೆ ಮತ್ತೆ ಎಲ್ಲ ಏನ್ ಹೇಳಿ ನಿಟ್ಟತನ ಬಸರಾಗ ಹೆಂಗ್ ಕೇಳ್ತಾರಲ್ಲ, ಹಾಕ್ರಿ ನಿಮ್ದು ಹೆಡ್ಲೈನ್ ನೋಡ್ತೀರ ನಾಳೆ ಮುಂಜಾನೆ. ಏನ್ರಿ MB ಪಾಟೀಲ್ರು ಅನ್ಯಾಯ ಮಾಡಬೇಡಿ ಅಂತಂದ್ರ BJP ಅವರು ಅನ್ಯಾಯ ಮಾಡಿದ್ರು ಅಂತ ಹಾಕ್ಬಿಡಿ.